ನಮಸ್ಕಾರ. ನಾನು ನಿಮ್ಮ ಶಿವಪ್ಪ ನಾಗವಿ. BNSನ ಇನ್ನೊಂದು ಪ್ರಮುಖವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಟುಡೇ ಐ ಆಮ್ ಡಿಸ್ಕಸಿಂಗ್ ಎ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಆಫ್ BNS 2023ಯ ಅತಿ ಪ್ರಮುಖವಾದ ಸೆಕ್ಷನ್ ಅಂತ ಹೇಳಿದರೆ, ಅಥವಾ ಅತಿ ಪ್ರಮುಖವಾದಂಥ ಅಧ್ಯಾಯ ಅಂತ ಹೇಳಿದರೆ ಅದು ಚಾಪ್ಟರ್ 3. ಚಾಪ್ಟರ್ 3ನಲ್ಲಿ ನಾವು ಸೆಕ್ಷನ್ 14ರಿಂದ 44ರವರೆಗೆ ಅಂದರೆ 30 ಸೆಕ್ಷನ್ಗಳನ್ನು ಚರ್ಚೆ ಮಾಡಬೇಕಾಗ್ತದೆ. 30 sections ಆರ್ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ಸ್, ಆ್ಯಂಡ್ these sections are very specifically related to the concept of mens rea, intention, guilty mind. ಅದಕ್ಕೆ ಸಂಬಂಧಪಟ್ಟಂಥವಿರೋದು. ಸೊ ದೇರ್ ಆರ್ 2 minds ಆಫ್ ಎ ಪರ್ಸನ್. ಒಂದು ಗುಡ್ ಫೇತ್, ಇನ್ನೊಂದು ಬ್ಯಾಡ್ ಇಂಟೆನ್ಷನ್. ಇಫ್ ದೇರ್ ಇಸ್ ಎ ಬ್ಯಾಡ್ ಇಂಟೆನ್ಷನ್, crime will not leave you. If there is a good intention, then you can escape from the crime. This is the concept. ಅದೆಲ್ಲ ಕಾನ್ಸೆಪ್ಟನ್ನು ನಾವೇನು ಮಾಡ್ತೀವಿ ಅಂದರೆ ಸೆಕ್ಷನ್ 14ರಿಂದ 44ರವರೆಗೆ ನಾವು ಚರ್ಚೆ ಮಾಡ್ತೀವಿ. ಬಹಳ ಪ್ರಮುಖ ಸೆಕ್ಷನ್ಗಳು. ಯಾವುದೇ ಒಂದು BNSನ ಸೆಕ್ಷನನ್ನು ನೀವು ಅನ್ವಯಿಸಬೇಕಾದ್ರೆ ಈ ಸಾಮಾನ್ಯ ಅಪವಾದಗಳನ್ನು ನೀವು ನೋಡಲೇಬೇಕು. ಯು ಹ್ಯಾವ್ ಟು ಲುಕ್ ಆಟ್ these exceptions also. That is very important. Actually, this is the area of the lawyer. Area of the lawyer where you can fight for your client or the accused person. In other words, this is not the area of prosecution. This is not the area of prosecution. Prosecutor ಈ ಸೆಕ್ಷನ್ ಉಪಯೋಗ ಮಾಡ್ಕೊಂಡು ಕೋರ್ಟ್ ಮುಂದೆ ಬರೋದಿಲ್ಲ. Prosecutor is not coming with these sections. Then who will come with these sections? It is only the accused. Accused will use these sections. ಅಪರಾಧ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಈ ಒಂದು ಪ್ರಾವಧಾನಗಳ ಉಪಯೋಗವನ್ನು ಪಡ್ಕೊಳ್ತಾನೆ. ದ ಬೆನಿಫಿಟ್ ಆಫ್ ದೀಸ್ ಸೆಕ್ಷನ್ಸ್ ಆರ್ ಅವೈಲೇಬಲ್ ಟು ದ ಅಕ್ಯೂಸ್ಡ್ ಆ್ಯಂಡ್ ನಾಟ್ ಟು ದ ಪ್ರಾಸಿಕ್ಯೂಷನ್. ನೋಡಿ, ಇದರಲ್ಲಿ ಕಮ್ಯುಟೇಷನ್, amount of fine, liability in default of payment, solitary confinement, general exceptions in chapter 3. ಸಾಮಾನ್ಯ ಅಪವಾದಗಳು ಮೀನ್ಸ್ ಎಕ್ಸೆಪ್ಷನ್. ಅಪರಾಧ ಅಲ್ಲ. ನೋಡಿ, ಯು ನೋಟ್ ದ ವರ್ಡ್ ಅಪವಾದಗಳು, ಎಕ್ಸೆಪ್ಷನ್ಸ್, ಜನರಲ್ ಎಕ್ಸೆಪ್ಷನ್ಸ್. ಏನು ಜನರಲ್ ಎಕ್ಸೆಪ್ಷನ್ಸು? So these things we are seeing here. These things we are seeing, and we are seeing its concept and ultimately section wise analysis. It's a very big video. I don't think I am able to complete in one video. So I will stop. After some time I will stop and continue the video. Video may have part 1, part 2, part 3 ಅನ್ನುವ ಒಂದು ಗಮನವನ್ನು ನಿಮ್ಮ ಮುಂದೆ ತರ್ತಾ ನಾನೇನು ಮಾಡ್ತೀನಿ ಅಂತಂದರೆ ಈ ಸೆಕ್ಷನ್ಗಳನ್ನು ಪ್ರಾರಂಭ ಮಾಡ್ತೀನಿ. ಒಂದು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನಾನು ನಿಮ್ಮ ಗಮನವನ್ನು ಜ್ಯೂರಿಸ್ಪ್ರುಡೆನ್ಸ್ ಕಡೆಗೂ ತರ್ತೀನಿ. ಕಾನ್ಸೆಪ್ಟ್ ಆಫ್ ಜ್ಯೂರಿಸ್ಪ್ರುಡೆನ್ಸಲ್ಲಿ ನೀವು ಸ್ಟಡಿ ಮಾಡಿದ್ದೀರಿ. ದೇರ್ ಈಸ್ ಈವನ್ ಕಾಂಟ್ರಾಕ್ಟ್ ಆನಲ್ಲೂ ಸ್ಟಡಿ ಮಾಡಿದ್ದೀರಿ. ಮಿಸ್ಟೇಕ್ ಆಫ್ ಫ್ಯಾಕ್ಟ್. ದೇರ್ ಈಸ್ ಮಿಸ್ಟೇಕ್ ಆಫ್ ಲಾ. ಮಿಸ್ಟೇಕ್ ಆಫ್ ಲಾ ಅಂದರೆ ವಾಸ್ತವದ ವಿಷಯದಲ್ಲಿ ತಪ್ಪು ಅಥವಾ ತಪ್ಪು ಗ್ರಹಿಕೆಯಿಂದ ನಾವು ಇಲ್ಲಿ ಏನು ತಗೋಬೋದು? ಇದನ್ನ ತಪ್ಪು ಗ್ರಹಿಕೆಯಿಂದ ಮಾಹಿತಿಯ ತಪ್ಪು ಗ್ರಹಿಕೆ. ಈ ಒಂದು ತಪ್ಪಿಗೆ BNSನಲ್ಲಿ ನಿಮಗೆ ಏನಿದೆ? ಮನ್ನಣೆ ಇದೆ. ಅಂದರೆ ನೀವು ರಕ್ಷಿಸಿಕೊಳ್ಬೋದು. ದೇರ್ ಇಸ್ ಎ ರೆಸ್ಕ್ಯೂ, ರಕ್ಷಣೆ ಇದೆ. ಇಟ್ ಹ್ಯಾಸ್ ಗಾಟ್ ರಕ್ಷಣೆ, ಪ್ರೊಟೆಕ್ಷನ್. ದೇರ್ ಇಸ್ ಎ ಪ್ರೊಟೆಕ್ಷನ್. ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಹ್ಯಾಸ್ ಗಾಟ್
protection in BNS in chapter 3. In chapter 3. Whereas mistake of law, there is no protection at all. No protection. Mistake of law is not excused. Ignorance of law is not an excuse. ಅನ್ನೋದನ್ನು ಫಂಡಮೆಂಟಲಿ ನೆನ್ಪಿಟ್ಕೊಂಡು ಇಲ್ಲಿ ಪ್ರಯತ್ನವನ್ನು ನಾವು ನಮ್ಮ ಸ್ಟೆಪ್ಗಳನ್ನು ಮುಂದುವರ್ಸೋಣ. ರೈಟ್. ಕಾನ್ಸೆಪ್ಟ್ ಏನು ಅಂತಂದರೆ, ಜನರಲ್ ಎಕ್ಸೆಪ್ಷನ್ಸ್ ಅಂಡರ್ BNS recognize the situations where an act, though apparently falling in the definition of offense, ಮೇಲು ನೋಟಕ್ಕೆ ಅದೊಂದು ಅಪರಾಧವಾಗಿ ಕಂಡರೂ ಕೂಡ ಈಸ್ ನಾಟ್ ಕ್ರಿಮಿನಲ್, ಅದನ್ನು ನಾವು ಅಪರಾಧಿಕ ಅಂತ ಹೇಳೋದಿಲ್ಲ. ಬಿಕಾಸ್ ಇಟ್ ಲ್ಯಾಕ್ಸ್ ಮೆನ್ಸ್ ರಿಯಾ. ಹೇಳಿದ್ನಲ್ವ ನಾನು, ದಿಸ್ ವಿ ಹ್ಯಾವ್ ಡಿಸ್ಕಸ್ಡ್ ಒನ್ ಸಪರೇಟ್ ವಿಡಿಯೋ ಇಸ್ ದೇರ್. ಮೆನ್ಸ್ ರಿಯಾ ಮೇಲೆ, ಮೆನ್ಸ್ ರಿಯಾ ಆಕ್ಟಸ್ ರಿಯಸ್ ಮೇಲೆ ಒಂದು ವಿಡಿಯೋನೇ ಮಾಡಿದ್ದೀನಿ. ಅಂದರೆ ಗಿಲ್ಟಿ ಮೈಂಡ್ ಇರಬಾರ್ದು. ಗಿಲ್ಟಿ ಮೈಂಡ್ ಇರಲೇದೆ ಮಾಡಿದಂತಹ ಕ್ರಿಯೆಗಳಿದಾವಲ್ಲ, ಅವು ಅಪರಾಧಿಕ ವ್ಯಾಖ್ಯಾನದ ಒಳಗಡೆ ಬರ್ಬೋದು. ಬಂದಾಗ್ಯೂ ನಿಮ್ಮ ಮೆನ್ಸ್ ರಿಯಾ ನೋಡ್ತಾರೆ. ಆರ್ ಈಸ್ ಜಸ್ಟಿಫೈಡ್, ಎಕ್ಸ್ಕ್ಯೂಸ್ಡ್ ಆರ್ ಪ್ರೊಟೆಕ್ಟೆಡ್ ಬೈ ಲಾ. ದಿಸ್ ಈಸ್, ದೇರ್ ಆರ್ 2-3 reasons. Number 1 is it is mens rea. Mens rea. Number 2 is justified. It can be justified. ನಾವು ಅದಕ್ಕೆ ಒಂದು ಏನು ಹೇಳ್ತೀವಿ ನಾವು, ಸಪೋರ್ಟನ್ನು ಕೊಡ್ಬೋದು, ಜಸ್ಟಿಫಿಕೇಶನ್ ಮಾಡ್ಬೋದು. ಓಕೆ, ಐ ವಿಲ್ ಕಮ್ ಟು ದ್ಯಾಟ್ ವರ್ಡ್. ಎಕ್ಸ್ಕ್ಯೂಸ್ಡ್, ಕ್ಷಮೆ ಇರ್ಬೋದು, ಎಕ್ಸ್ಕ್ಯೂಸ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಪ್ರೊಟೆಕ್ಟೆಡ್ ಬೈ ಲಾ. ಲಾ ಇಟ್ ಸೆಲ್ಫ್ ಪ್ರೊಟೆಕ್ಟ್ಸ್. ಕಾನೂನೇ ಅದನ್ನು ರಕ್ಷಿಸ್ತದೆ. ದ ಕಾನೂನು ಕೆಲವೊಂದು ಪ್ರಸಂಗದಲ್ಲಿ ರಕ್ಷಣೆಯನ್ನು ಮಾಡ್ತದೆ, ಕೆಲವೊಂದು ಪ್ರಕರಣದಲ್ಲಿ ಎಕ್ಸ್ಕ್ಯೂಸ್ ಇರ್ತದೆ. ವ್ಯಕ್ತಿಗೆ ನಾವು ಕ್ಷಮೆ ಮಾಡಿಬಿಡ್ತೀವಿ ನಾವು. ಫಾರ್ ಎಕ್ಸಾಂಪಲ್, 7 ವರ್ಷಕ್ಕಿಂತ ಕಡಿಮೆ ಹುಡುಗನ ಕಡೆ ನೀವು ಸಣ್ಣ ಬಾಲಕನ ಕಡೆ ಒಂದು ಬಂದೂಕು ಕೊಟ್ರಿ ಅಂತ ಇಟ್ಕೊಳ್ಳಿ, ಒಂದು ಪಿಸ್ತೂಲ್ ಕೊಟ್ರಿ ಅಂತ ಇಟ್ಕೊಳ್ಳಿ. ಅವನು ಆಟಿಕೆ ಸಾಮಾನು ಅಂತ ತಿಳ್ಕೊಂಡು ಅವನು ಟ್ರಿಗರ್ ಮಾಡ್ತಾನೆ. ಯಾರೋ ಸತ್ರೆ ನಾವು ಆ ಹುಡುಗನ ಕ್ಷಮೆ ಮಾಡ್ತೀವಿ, ಯಾಕಂದರೆ ಅವನಿಗೆ ಮೆನ್ಸರಿಯಿಂದ ಮಾಡಿರೋದಿಲ್ಲ ಅವನು. ದೆನ್ ಜಸ್ಟಿಫಿಕೇಶನ್, ನಾನು ಹೇಳ್ತೀನಿ ಜಸ್ಟಿಫಿಕೇಶನ್ ಎಲ್ಲಿ ಬರುತ್ತೆ ಅಂದರೆ ಸೆಕ್ಷನ್ನಲ್ಲಿ ಹೇಳ್ತೀನಿ ನಿಮಗೆ. ಓಕೆ, BNS ಕಂಟಿನ್ಯೂಸ್ ವೆಲ್ ಸೆಟಲ್ಡ್ IPC ಎಕ್ಸೆಪ್ಷನ್ಸ್. IPCನಲ್ಲಿ ಏನಿದ್ವೋ ಅವನ್ನೇ ನಾವಿಲ್ಲಿ ಕಂಟಿನ್ಯೂ ಮಾಡಿದ್ದೀವಿ. ಮತ್ತು ಈ ಪರ್ಸನಲ್ ಲಿಬರ್ಟಿ ಅಂತಕ್ಕಂಥದ್ದು ಏನಿದೆ ನಮ್ಮ ಸಂವಿಧಾನದಲ್ಲಿ ವೈಯಕ್ತಿಕ ಸ್ವಾಯತ್ತತೆ ಅಂತ ಏನು ಹೇಳ್ತೀವಿ ನಾವು, ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ, ಅದನ್ನು ಕೂಡ ನಾವಿಲ್ಲಿ ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅನ್ನೋದನ್ನು ನಾವು ನೋಡ್ತೀವಿ. ಅದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ. ಐ ಥಿಂಕ್ ಫಾರ್ ದ ಪರ್ಪಸ್ ಆಫ್ ನೋಟ್ಸ್ ಯು ಕ್ಯಾನ್ ಟೇಕ್ ದಿಸ್. ಎಸ್, ನೌ ಐ ವಿಲ್ ಸ್ಟಾರ್ಟ್ ವಿತ್ ಸೆಕ್ಷನ್ 14. ನೋಡಿ, ನಾನು ಇಲ್ಲಿ ನಿಮಗೆ ಬ್ರೀಫಾಗಿ ಮಾಡಿಲ್ಲ. ಈ ಪಾಠವನ್ನು ಯಾಕೆ ಬ್ರೀಫಾಗಿ ಮಾಡಿಲ್ಲ, ಎಲ್ಲ ಸೆಕ್ಷನ್ಗಳ ಎನಾಲೈಸಿಸ್ ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಅನ್ನೋದರ ಮಹತ್ವವನ್ನು ನೀವು ತಿಳ್ಕೊಳ್ಬೇಕು. ಎಷ್ಟೋ ಸಲ ಇದರಲ್ಲಿ ಇದ್ದಕ್ಕಂಥ ಅನೇಕ ಪ್ರಸಂಗಗಳನ್ನು ಒಂದು ಸಮಸ್ಯೆಯಾಗಿ ನಿಮಗೆ ಕೊಡ್ತಾರೆ. ನೀವು 16 ಮಾರ್ಕ್ಸ್ ಕ್ವಶನ್ನ ಆನ್ಸರ್ ಮಾಡುವವರು ನಿಮ್ಮ ಕೊನೆ ಪ್ರಶ್ನೆ ಈ ಸಮಸ್ಯೆಗಳದ್ದೇ ಇರುತ್ತೆ. ಆದ್ದರಿಂದ ಈ ಎಲ್ಲ ಸೆಕ್ಷನ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಬಹಳ ಪ್ರಮುಖವಾದಂಥದ್ದು ಅಂತ ತಿಳ್ಕೊಬೇಕು. ನೀವು ಇದ್ರ ಮೇಲೆ ಪ್ರಾಬ್ಲಮ್ ಫ್ರೇಮ್ ಮಾಡ್ತಾರೆ ಅವರು. ಆ ಪ್ರಾಬ್ಲಮಿಗೆ ಉತ್ತರ ಕೊಡಬೇಕು ಅಂದರೆ ನೀವು ಈ ಸೆಕ್ಷನ್ನ ಅರ್ಥ ಆಗಿದ್ದರೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಆದ್ದರಿಂದ ಕಂಪ್ಲೀಟ್ ಸೆಕ್ಷನಲ್ ಅನಾಲಿಸಿಸ್ ಐ ಹ್ಯಾವ್ ಡನ್ ಇನ್ ದಿಸ್ ವಿಡಿಯೋ. ಸೊ ಇಟ್ ಟೇಕ್ಸ್ ಮೋರ್ ಟೈಮ್ ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ ಆಸ್ ಎ ಸ್ಟೂಡೆಂಟ್, ಆಲ್ಸೋ ಆಸ್ ಎ ಫ್ಯೂಚರ್ ಲಾಯರ್ ಆಲ್ಸೋ. ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ನೋಡಿ, ಆಕ್ಟ್ ಡನ್ ಬೈ ಎ ಪರ್ಸನ್ ಬೌಂಡ್ ಆರ್ ಬೈ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಬಿಲೀವಿಂಗ್ ಹಿಮ್ಸೆಲ್ಫ್ ಬೌಂಡ್ ಬೈ ಲಾ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಅವನಿಗೆ ಕಾನೂನು ಪ್ರಕಾರ ಇದನ್ನು ನಾನು ಮಾಡಬೇಕು ಅನ್ನುವಂಥ ಒಂದು ಕಟ್ಟಳೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಅವನ ಆ ಕೃತ್ಯವನ್ನು ಮಾಡ್ತಾನೆ. ನಥಿಂಗ್ ಈಸ್ ಎನ್ ಅಫೆನ್ಸ್. ಇದೊಂದು ಅಪರಾಧವೇ ಅಲ್ಲ. ಯಾವ ಸಂದರ್ಭದಲ್ಲಿ? ವಿಚ್ ಈಸ್ ಡನ್ ಬೈ ಎ ಪರ್ಸನ್, ಒಬ್ಬ ವ್ಯಕ್ತಿ ಮಾಡ್ತಾನೆ. ಹೂ ಈಸ್ ಆರ್ ಹೂ ಬೈ ರೀಸನ್ ಆಫ್ ಎ ಮಿಸ್ಟೇಕ್ ಆಫ್ ಫ್ಯಾಕ್ಟ್ and not by mistake of law in good faith believes himself to be bound by law to do it. ಅವನು
ಕಾನೂನು ಪ್ರಕಾರ ನಾ ಈ ಕೃತ್ಯವನ್ನು ಮಾಡುವುದು ಸರಿ ಇದೆ ಅನ್ನುವಂತಹ ನಂಬಿಕೆಯನ್ನು ಹೊಂದಿಕೊಂಡಿರ್ತಾನೆ. ಆ ನಂಬಿಕೆ ಇದೆಯಲ್ಲ ಒಂದು ಒಳ್ಳೆಯ ಮನಸ್ಸಿನ ನಂಬಿಕೆ ಆಗಿರುತ್ತದೆ. ಇನ್ ಗುಡ್ ಫೇತ್ ಹಿ ಬಿಲೀವ್ಸ್ ದ್ಯಾಟ್, ಅವನು ನಂಬಿದಾನೆ ಈ ಕೃತ್ಯ ಕಾನೂನಾತ್ಮಕವಾಗಿ ನಾನು ಮಾಡಬೇಕಾದಂಥ ಕರ್ತವ್ಯ ಇದು, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಹಿ ವಿಲ್ ಡೂ ಇಟ್. Therefore here what is the key word is mistake of fact. ಮತ್ತೆ ಇಲ್ಲಿ ಅದನ್ನು ಬರೆದಿದ್ದೀವಿ ನಾವು, ನಾಟ್ ಮಿಸ್ಟೇಕ್ ಆಫ್ ಲಾ, ಕಾನೂನಿನ ತಪ್ಪಿನಿಂದ ಅಲ್ಲ. ಓಕೆ, ಇಟ್ಸ್ ಓನ್ಲಿ ಬೈ ಮಿಸ್ಟೇಕ್ ಆಫ್ ಫ್ಯಾಕ್ಟ್. ನೌ what is this we will see. If we see this, then again I can go back to 14 and explain you effectively what is this. ನೋಡಿ, here there is a soldier. A is a soldier. A ಒಬ್ಬ ಸೈನಿಕನಾಗಿರ್ತಾನೆ. A is a soldier. Fires on a mob. ಆ ಮಾಬ್ ಮೇಲೆ ಅವನು ಏನು ಮಾಡ್ತಾನೆ ಅಂತಂದ್ರೆ ಗುಂಡಿನ ದಾಳಿ ಮಾಡ್ತಾನೆ. ಯಾಕೆ ಮಾಡ್ತಾನೆ? His officer has told him by the orders of his superior. He is bound by the order. ಆ ವ್ಯಕ್ತಿ, ಅವನಿಗೆ ಮೇಲಿನಿಂದ ಆರ್ಡರ್ ಇದೆ, ನೀನು ಆ ಮಾಬ್ ಮೇಲೆ ಗುಂಡು ಹೊಡಿ, ಇಲ್ಲಾಂದ್ರೆ ಅಲ್ಲಿ ಅಶಾಂತಿ ಆಗ್ತದೆ ಅಂತ ಹೇಳಿ ಅವನು ಆರ್ಡರ್ ಮಾಡಿರ್ತಾರೆ. ಆ ಆರ್ಡರ್ ಪ್ರಕಾರ ಅವನೇನು ಮಾಡ್ತಾನೆ? ಗುಂಡು ಹೊಡಿತಾನೆ, ಫೈರಿಂಗ್ ಮಾಡ್ತಾನೆ. ಇನ್ ಕನ್ಫಾರ್ಮಿಟಿ ವಿತ್ ದ ಕಮಾಂಡ್ಸ್ ಆಫ್ ದ ಲಾ. Now that commander should be having a power to issue orders. That is law. Law says that the commander is having a power to issue orders of firing. So because he is a commander, who has told him to issue the firing, he has fired. ನೋಡಿ, ಕಾನೂನಾತ್ಮಕವಾಗಿಯೂ ಕಮಾಂಡರ್ಗೆ ಅಧಿಕಾರ ಇರುತ್ತೆ, ಆದ್ರೆ ಕಮಾಂಡರ್ ಅಲ್ಲದೆ ಬೇರೆ ಯಾರು ಮಾಡಿದ್ರೆ ತಪ್ಪಾಗುತ್ತೆ. ನೋಡಿ, ಬಿಕಾಸ್ ಹಿ ಈಸ್ ಡ್ಯೂಟಿ ಬೌಂಡ್ ಓನ್ಲಿ ಟು ಒಬೇ ದ ಕಮಾಂಡರ್. ಅವನು ತನ್ನ ಸೈನಿಕ ಮುಖ್ಯಾಧಿಕಾರಿಯ ಆಜ್ಞೆಯನ್ನು ಪಾಲಿಸುವುದು ಅವನ ಕರ್ತವ್ಯ ಆಗಿರುವುದರಿಂದ ಅವನು ಫೈರ್ ಮಾಡಿ, ಗುಂಡಿನ ದಾಳಿ ಮಾಡಿ ಅಂತ ಹೇಳಿರೋದ್ರಿಂದ ಅವನು ದಾಳಿ ಮಾಡಿದ್ದಾನೆ. ಆದ್ದರಿಂದ ಎ ಹ್ಯಾಸ್ ಕಮಿಟೆಡ್ ನೋ ಅಫೆನ್ಸ್. ಎ ಯಾವುದೇ ಅಪರಾಧವನ್ನ ಮಾಡಿಲ್ಲ. Nothing is an offense done by mistake of fact. What is mistake of fact here? Mistake of fact is that mob was not involved in law and order problem. ಆ ಮಾಬ್ಗೆ law and order problem ಏನು ಇರಲಿಲ್ಲ. He was not having any such problem. So actually ಅವರು ಗದ್ದಲ ಮಾಡುವಂತ ಮಾಬ್ ಆಗಿರಲಿಲ್ಲ. That was a mistake of fact. ಯಾರ ಮಿಸ್ಟೇಕ್ ಆಫ್ ಫ್ಯಾಕ್ಟ್? ಕಮಾಂಡರ್ಸ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್. Therefore soldier is not punishable here. Even commander also is not punished if he is ordered in good faith. ನೋಡಿ, ಇನ್ನೊಂದು ಎಕ್ಸಾಂಪಲ್. ಇವೆಲ್ಲ ಎಕ್ಸಾಂಪಲ್ ಈ ನಿಮ್ಮ ಕೋಡಲ್ಲೇ BNS ನಲ್ಲೇ ಕೊಟ್ಟಂತಹ ಎಕ್ಸಾಂಪಲ್ ಇವು. BNS ಸೆಕ್ಷನ್ 14 ಕೆಳಗಡೆ ಇರ್ತಕ್ಕಂಥ ಇಲಸ್ಟ್ರೇಷನ್ ಇದು. ನಂಬರ್ 2, ಇದನ್ನೇ ನಿಮಗೆ ಪರೀಕ್ಷೆಯಲ್ಲಿ ಕೊಡ್ತಾರೆ. ಸೇಮ್ ಥಿಂಗ್ ವಿಲ್ ಬಿ ಗಿವನ್ ವಿತ್ ಗಿವಿಂಗ್ ಸಮ್ ನೇಮ್ಸ್. ದಟ್ಸ್ ಇಟ್. ಎನ್ ಆಫೀಸರ್ ಆಫ್ ದ ಕೋರ್ಟ್. ನೋಡಿ, ಕೋರ್ಟಿನ ಒಬ್ಬ ಅಧಿಕಾರಿ, ಕೋರ್ಟ್ ಅವ್ರನ್ನ ನೇಮಿಸಿರುತ್ತೆ. ಏನು? ಬೀಯಿಂಗ್ ಆರ್ಡರ್ಡ್ ಬೈ ದ ಕೋರ್ಟ್ ಅವನಿಗೆ ಏನು ಮಾಡುತ್ತೆ? ಆರ್ಡರ್ ಮಾಡುತ್ತೆ. ಒಂದು ವಾರಂಟ್ ಕೊಟ್ಟಿರುತ್ತೆ ಅವನ ಕೈಗೆ, ಅವನಿಗೆ ವಾರಂಟ್ ಕೊಟ್ಟಿರುತ್ತೆ. ಪೊಲೀಸ್ ಅಧಿಕಾರಿ, ಅವನು ಕೋರ್ಟ್ ಡ್ಯೂಟಿಯಲ್ಲಿ ಇರ್ತಾನೆ, ಅವನಿಗೆ ಕೋರ್ಟ್ ಆರ್ಡರ್ ಮಾಡಿರುತ್ತೆ. ಏನು ವಾರಂಟು? ಅರೆಸ್ಟ್ ವೈ, ನೀನು ವೈನನ್ನು ಬಂಧನ ಮಾಡು ಅಂತ ಅದೇನು ಮಾಡಿರುತ್ತೆ? ಆಜ್ಞೆಯನ್ನು ಕೊಟ್ಟಿರುತ್ತೆ. ಆ್ಯಂಡ್ ಆಫ್ಟರ್ ಡ್ಯೂ ಎನ್ಕ್ವೈರಿ, ಆವಾಗ ಏನು ಮಾಡ್ತಾನೆ? ಆ ಹಳ್ಳಿಗೆ ಹೋಗ್ತಾನೆ, ಇವನು ಹೋಗಿ ಎಲ್ಲ ಎನ್ಕ್ವೈರಿ ಮಾಡ್ತಾನೆ. ಎನ್ಕ್ವೈರಿ ಮಾಡಿದ ಮೇಲೆ ಅವ್ನು ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ. ಆವಾಗ ಏನು ಮಾಡ್ತಾನೆ? ಅವನು ಜಡ್ನ ಅರೆಸ್ಟ್ ಮಾಡ್ತಾನೆ. ಹಿ ವಿಲ್ ಅರೆಸ್ಟ್ ಜಡ್. ಯಾಕೆ ಜಡ್ನ ಅರೆಸ್ಟ್ ಮಾಡ್ತಾನೆ? ಅವನಿಗೆ ನಂಬಿಕೆ ಆಗಿರ್ತದೆ, ಯಾರು ಹೇಳ್ತಾರೆ ಸಾರ್ ಇವನೇ ವೈ ಅಂತ. ಅವಾಗ ಇವನು ಹೋಗಿ ಏನು ಮಾಡ್ತಾನೆ? ಜಡ್ನ ಅರೆಸ್ಟ್ ಮಾಡಿಬಿಡ್ತಾನೆ. ಏನು ವಿಚಾರ ಮಾಡ್ತಾನೆ? ಅವನೇ ವೈ ಎಂದು. ದಿಸ್ ಈಸ್ ಎ ಮಿಸ್ಟೇಕ್ ಆಫ್ ಫ್ಯಾಕ್ಟ್. ದಿಸ್ ಈಸ್ ಎ ವಾಸ್ತವದ ತಪ್ಪು, ಮಿಸ್ಟೇಕ್ ಆಫ್ ಫ್ಯಾಕ್ಟ್. ಅವನು ಏನು ಮಾಡ್ತಾನೆ? ಜಡ್ನನ್ನು ವೈ ಎಂದು ತಿಳಿದು ಅರೆಸ್ಟ್ ಮಾಡುತ್ತಾನೆ, ಬಸ್ತೆಗಿರಿ ಮಾಡುತ್ತಾನೆ. ಸೊ that police officer or A has done no offense.
ಎ ಇಲ್ಲಿ ಯಾವುದೇ ತಪ್ಪನ್ನು ಮಾಡಿಲ್ಲ. ಇದು ಸೆಕ್ಷನ್ 14 ಅರ್ಥ. ದೇರ್ಫೋರ್ ಸೆಕ್ಷನ್ 14 ಈಸ್ ಎ ಕಾನ್ಸೆಪ್ಟ್ ಆಫ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್. ಸೆಕ್ಷನ್ 14 ಈಸ್ ಎ ಕಾನ್ಸೆಪ್ಟ್ ಆಫ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್. ನೆನ್ಪಿಟ್ಕೊಳ್ಳಿ, ಇದು ಸೆಕ್ಷನ್ 14. ಹಿಂಗೇನೆ ನಾನು ಸೆಕ್ಷನ್ 15 ಎಕ್ಸ್ಪ್ಲೇನ್ ಮಾಡಲ್ಲ, ನಿಮಗೆ 16 ಎಕ್ಸ್ಪ್ಲೇನ್ ಮಾಡಲ್ಲ, 17ಗೆ ಹೋಗ್ತೀನಿ, ಆಮೇಲೆ ಬರ್ತೀನಿ. 15, 16 ಐ ವಿಲ್ ಕಮ್ ಲೇಟರ್. ನೌ ಲೆಟ್ ಅಸ್ ಸಿ ವಾಟ್ ಈಸ್ 17. 17 ಸೆಕ್ಷನ್ 17 ಆಫ್ BNS, ಜನರಲ್ ಎಕ್ಸೆಪ್ಷನ್ಸ್. ಸೆಕ್ಷನ್ 17 ಏನು ಹೇಳುತ್ತೆ ನೋಡು. An act done by a person or by a mistake of fact. ನೋಡಿ, ಮಿಸ್ಟೇಕ್ ಆಫ್ ಫ್ಯಾಕ್ಟ್ಗೆ ಸಂಬಂಧಪಟ್ಟಂಥದ್ದು ಇದು ಒಂದು ಸೆಕ್ಷನ್. ಅದಕ್ಕೆ ನಾನು ಸೆಕ್ಷನ್ 17 ಫಸ್ಟ್ ತೊಗೊಂಡಿದ್ದೀನಿ. ಓಕೆ, ಬಿಲೀವಿಂಗ್ ಹಿಮ್ಸೆಲ್ಫ್ ಜಸ್ಟಿಫೈಡ್ ಬೈ ಲಾ. ಓಕೆ, ಅಂದ್ರೆ ಲಾ ಮಿಸ್ಟೇಕ್ ಆಫ್ ಲಾ ಇರೋಲ್ಲ. ನಥಿಂಗ್ ಈಸ್ ಅನ್ ಅಫೆನ್ಸ್. ನಥಿಂಗ್ ಈಸ್ ಅನ್ ಅಫೆನ್ಸ್, ಇಲ್ಲಿ ಅಪರಾಧವಲ್ಲ. ವಿಚ್ ಈಸ್ ಡನ್ ಬೈ ಎನಿ ಪರ್ಸನ್, ಯಾವುದೇ ವ್ಯಕ್ತಿ ಮಾಡಿದರೆ ಅದು ಕಾನೂನಾತ್ಮಕವಾಗಿರಬೇಕು. ಅದೇನಿರಬೇಕು? ಕಾನೂನಾತ್ಮಕವಾಗಿರಬೇಕು. ಅಂತಹ ಕೆಲಸವನ್ನ ಮಾಡಿದರೆ ಅದರಲ್ಲಿ ಮಿಸ್ಟೇಕ್ ಆಫ್ ಫ್ಯಾಕ್ಟ್ಸ್ ಇದೆ ಅಂತ ಇಟ್ಕೊಳ್ಳಿ. ಹೂ ಬೈ ರೀಸನ್ ಆಫ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್, ತಪ್ಪು ಗ್ರಹಿಕೆಯಿಂದ, ಅಂಡ್ ನಾಟ್ ಬೈ ರೀಸನ್ ಆಫ್ ಮಿಸ್ಟೇಕ್ ಆಫ್ ಲಾ. ನೋಡಿ, ಇದಕ್ಕೆ ಪನಿಷ್ಮೆಂಟ್ ಗ್ಯಾರಂಟಿ. ಇನ್ ಗುಡ್ ಫೇತ್, ಹೆಂಗ್ ಮಾಡಿದಾನ ಅವನು? ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು, ಬಿಲೀವಿಂಗ್ ಹಿಮ್ಸೆಲ್ಫ್ ಟು ಬಿ ಜಸ್ಟಿಫೈಡ್ ಬೈ ಲಾ ಇನ್ ಡೂಯಿಂಗ್ ಇಟ್. ಒಬ್ಬ ವ್ಯಕ್ತಿ ನಾನು ಕಾನೂನು ಪ್ರಕಾರ ಇದು ಮಾಡುವುದು ಸರಿ ಇದೆ ಅನ್ನುವಂತಹ ಸದ್ಭಾವನೆಯಿಂದ ಆ ಕೆಲಸವನ್ನು ಮಾಡ್ತೀನಿ. ಆದರೆ ನಾನು ಗ್ರಹಿಸಿದಂತಹ ವಿಚಾರ ಇದೆಯಲ್ಲ, ಅದು ತಪ್ಪಾಗಿ ಗ್ರಹಿಸಿರ್ತೀನಿ. ಆದರೆ ಇಲ್ಲಿ ಕಾನೂನಿನ ತಪ್ಪಲ್ಲ ನಾನು ಮಾಡಿರೋದು, ವಾಸ್ತವದ ತಪ್ಪಿನಿಂದ ನಾನು ಒಂದು ಕೃತ್ಯವನ್ನು ಮಾಡ್ತೀನಿ. ಆ ಕೃತ್ಯ ಅಪರಾಧ ಆಗುತ್ತೆ ಅಂದ್ಕೊಳ್ಳೋಣ. ಆದರೆ ಅದು ಅಪರಾಧ, ಮೇಲ್ನೋಟಕ್ಕೆ ಅಪರಾಧ ಅನಿಸಿದ್ರು ಗುಡ್ ಫೇತ್ನಿಂದ ಮಾಡಿದ, ತಪ್ಪು ಗ್ರಹಿಕೆಯಿಂದ ಮಾಡಿದ ಕೃತ್ಯವು ಅಪರಾಧವಲ್ಲ ಅಂತ ಹೇಳುತ್ತೆ. ಇದಕ್ಕೆ ಎಕ್ಸಾಂಪಲ್ ಇದೆಯಾ ನೋಡೋಣ. ಎಸ್, ದೇರ್ ಇಸ್ ಎ ಇಲಸ್ಟ್ರೇಷನ್. ಇದು ಕೂಡ ನಿಮ್ಗೊಂದು ಪ್ರಾಬ್ಲಮ್ ಆಗ್ಬೋದು. ದಿಸ್ ಆಲ್ಸೋ ಕ್ಯಾನ್ ಬಿ ಎ ಪ್ರಾಬ್ಲಮ್. ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಏನಾಗಿರುತ್ತೆ ಅಂತಂದ್ರೆ, ಇಲ್ಲಿ ಎ ಸೀಸ್ ಜಡ್ ಕಮಿಟ್ ವಾಟ್ ಅಪಿಯರ್ಸ್ ಟು ಎ ಟು ಬಿ ಎ ಮರ್ಡರ್. ಎ ಒಂದು ದೃಶ್ಯವನ್ನು ನೋಡ್ತಾನೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಓಕೆ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಓಕೆ, ಇವನ ಹತ್ರ ಒಂದು ಚಾಕು ಇದೆ, ಇವನಿಗೆ ಹೊಡೆಯೋಂಗೆ ಕಾಣುತ್ತೆ. ಇವನು ಜಡ್ ವ್ಯಕ್ತಿ. ನಾವು ಈ ದೃಶ್ಯವನ್ನು ಏನು ಮಾಡ್ತಾನೆ? ಎ ವ್ಯಕ್ತಿ ನೋಡ್ತಾನೆ ಈ ದೃಶ್ಯವನ್ನ. ದಿಸ್ ಪರ್ಸನ್ ಈಸ್ ಎ ಲುಕ್ಸ್ ಎಟ್ ಹಿಮ್. ಇವನು ಚಾಕು ತಗೊಂಡು ಇವನು ಚಾಕು ಚೂಸ್ತಾ ಇದ್ದಂಗೆ ಇವನಿಗೆ ಗೊತ್ತಾಗ್ಬಿಡುತ್ತೆ. ಯಾರಿಗೆ? ಏದ ಗ್ರಹಿಕೆ ಹೆಂಗಿರುತ್ತೆ ಅಂತಂದ್ರೆ, ಅವನು ಇನ್ನೊಬ್ಬ ವ್ಯಕ್ತಿಗೆ ಚಾಕು ಚುಚ್ತಾವನೆ ಅಂಥೇಳಿ ಅನ್ಸುತ್ತೆ. ಓಕೆ, ಎ ಸೀಸ್ ಜಡ್ ಕಮಿಟ್ ವಾಟ್ ಅಪಿಯರ್ಸ್ ಟು ಎ ಟು ಬಿ ಎ ಮರ್ಡರ್. ಇವನು ಮರ್ಡರ್ ಮಾಡ್ತಾ ಇದ್ದಾನೆ. ಯಾರು? ಜಡ್ ಇದಾನಲ್ಲ, ಜಡ್ ಏನ್ ಮಾಡ್ತಾ ಇದ್ದಾನೆ? ಜಡ್ ಈಸ್ ಡೂಯಿಂಗ್ ಮರ್ಡರ್ ಅಂತ ಅನಿಸುತ್ತೆ. ಇದು ಮರ್ಡರ್ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಓಕೆ, ದೆನ್ ಇನ್ ದ ಎಕ್ಸರ್ಸೈಸ್ ಟು ದ ಬೆಸ್ಟ್ ಆಫ್ ಹಿ ಜಜ್ಮೆಂಟ್ ಎಕ್ಸರ್ಟೆಡ್ ಇನ್ ಗುಡ್ ಫೇತ್ ಆಫ್ ದ ಪವರ್ ವಿಚ್ ದ ಲಾ ಗಿವ್ಸ್ ಟು ಆಲ್ ಪರ್ಸನ್ಸ್ ಅಪ್ರಹೆಂಡಿಂಗ್ ಮರ್ಡರರ್ಸ್ ಇನ್ ಫ್ಯಾಕ್ಟ್. ನೋಡಿ, ಏನಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದರೆ ಅಥವಾ ಅಪರಾಧವನ್ನು ಮಾಡುವಂತಹ ಪ್ರಕ್ರಿಯೆಯಲ್ಲಿದ್ದರೆ ಪ್ರತಿಯೊಬ್ಬ ಪ್ರಜೆಯಾದ ನಮ್ಮ ಕರ್ತವ್ಯ ಏನು? ಆ ಅಪರಾಧವನ್ನು ತಪ್ಪಿಸುವುದು. ಅಪರಾಧ ಮಾಡ್ತಿರ್ತಕ್ಕಂಥ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ನಾವೇನು ಮಾಡೋದು? ಪೊಲೀಸ್ ಸ್ಟೇಷನ್ಗೆ ಕೊಡೋದು. ಆವಾಗ ಇವನೇನು ಮಾಡ್ತಾನೆ ಅಂತಂದ್ರೆ, ಆಗ ಈ ವ್ಯಕ್ತಿ ಅಯ್ಯೋ ಮರ್ಡರ್ ಮಾಡ್ಬಿಡ್ತಾನಲ್ಲ ಇನ್ನೊಬ್ಬ ವ್ಯಕ್ತಿದು. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ದಿಸ್ ವ್ಯಕ್ತಿ ಈಸ್ ಸಮ್ವೇರ್ ವೈಫ್ ಏನೋ ಅಂದ್ಕೊಳ್ಳೋಣ, ಇದರಲ್ಲಿ ಏನು ಬರ್ದಾರ ಗೊತ್ತಿಲ್ಲ. ಅವಾಗ ಇವನೇನು ಮಾಡ್ತಾನೆ? ಅಪರಾಧ ಮಾಡುವಂಥ ವ್ಯಕ್ತಿಯನ್ನ ಎಳ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಕೊಡ್ಬೇಕು. ದಟ್ ಈಸ್ ದ ಲಾಫುಲ್ ಡ್ಯೂಟಿ. ದ ಲಾಫುಲ್ ಡ್ಯೂಟಿ ಈಸ್
ಟು ಅಪ್ರಹೆಂಡ್ ದಿಸ್ ಪರ್ಸನ್ ಆ್ಯಂಡ್ ಗಿವ್ ಹಿಮ್ ಟು ಪೊಲೀಸ್ ಸ್ಟೇಷನ್. ಅದಕ್ಕೆ ಅವನೇನು ಮಾಡ್ತಾನೆ, ತನ್ನ ಎಲ್ಲ ಶಕ್ತಿಯನ್ನು ಹಾಕಿ ಜಡ್ನನ್ನು ಎಳ್ಕೊಂಬರ್ತಾನೆ. ಇನ್ ಆರ್ಡರ್ ಟು ಬ್ರಿಂಗ್ ಜಡ್ ಬಿಫೋರ್ ದ ಪ್ರಾಪರ್ ಅಥಾರಿಟಿ. ನೋಡಿ ಅವಾಗ ಏನು ಮಾಡ್ತಾನೆ, ಈ ಜಡ್ಜ್ನ ಪ್ರಾಪರ್ ಅಥಾರಿಟಿ ಹತ್ರ ಅಂದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬರ್ತಾನೆ ಅವನು. ಹಿ ವಿಲ್ ಬ್ರಿಂಗ್ ಹಿಮ್. ಓಕೆ, ನೌ ಎ ಹ್ಯಾಸ್ ಕಮಿಟೆಡ್ ನೋ ಅಫೆನ್ಸ್ ದೋ ಇಟ್ ಮೇ ಟರ್ನ್ ಔಟ್ ಟು ಬಿ ದ್ಯಾಟ್ ಜಡ್ ವಾಸ್ ಆಕ್ಟಿಂಗ್ ಇನ್ ಸೆಲ್ಫ್ ಡಿಫೆನ್ಸ್. ನೋಡಿ ಇಲ್ಲಿ ಜಡ್ ಅಪರಾಧ ಮಾಡ್ತಾ ಇಲ್ಲ. ಜಡ್ಗೆ ಏನಾಗಿರುತ್ತೆ, ಜಡ್ಗೆ ಹೊಡೆಯಕ್ಕೆ ಇವನು ವಾಯು ಬಂದಿರ್ತಾನೆ. ಆಕ್ಚುಲಿ ವೈ ಹ್ಯಾಸ್ ಕಮ್ ಟು ಹಿಟ್ ಜಡ್ ಹೊಡೆಯಕ್ಕೆ ಬಂದಿರ್ತಾನೆ. ಅವನ ಜಡ್ ಏನ್ ಮಾಡ್ತಾನೆ, ತನ್ನ ಆತ್ಮರಕ್ಷಣೆಗಾಗಿ ತಾನು ಅವನಿಗೆ ಹೊಡೆಯಕ್ಕೆ ಹೋಗ್ತಾನೆ. ಆದ್ರೆ ತಪ್ಪು ಗ್ರಹಿಕೆ ಏನಾಗುತ್ತೆ, ತಿಳ್ಕೊಂಡಿರೋದು ಇಲ್ಲ ಜಡ್ನೇ ವೈನ ಮರ್ಡರ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ತಿಳ್ಕೊಂಡಿರ್ತಾನೆ. ಈ ತಪ್ಪು ಗ್ರಹಿಕೆಯಿಂದ ಇವನು ಇನ್ನೋಸೆಂಟ್ ಪರ್ಸನ್. ಈ ಇನ್ನೋಸೆಂಟ್ ಪರ್ಸನ್ ಅನ್ನ ಇವನು ಪೊಲೀಸ್ ಸ್ಟೇಷನ್ಗೆ ತಂದು ಕೊಡ್ತಾನೆ. ಅದು ಕೂಡ ತಪ್ಪಲ್ವಾ? ಸೊ ಇಲ್ಲಿಗಲ್ ಅರೆಸ್ಟ್ ಆಗುತ್ತೆ. ಆದರೆ ಇವನ ಗ್ರಹಿಕೆ ತಪ್ಪಾಗಿತ್ತೆ ಹೊರತು ಇವನು ಕಾನೂನಿನ ಉಲ್ಲಂಘನೆಯನ್ನು ಮಾಡಿರೋದಿಲ್ಲ. ಕಾನೂನು ಏನು ಹೇಳುತ್ತೆ, ಯಾವುದೇ ವ್ಯಕ್ತಿ ಅಪರಾಧ ಮಾಡುವಂಥ ಸಂದರ್ಭದಲ್ಲಿ ಅಪರಾಧವನ್ನು ತಡೆಯೋದಕ್ಕೋಸ್ಕರ ಅಂಥ ವ್ಯಕ್ತಿನ ಕರ್ಕೊಂಡ್ಬಂದು ನೀವು ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು. ಅಟೆಂಪ್ಟ್ ಟು ಮರ್ಡರ್ ಈಸ್ ಆಲ್ಸೋ ಎ ಅಫೆನ್ಸ್. ಆ ಬೇಸಿಸ್ ಮೇಲೆ ಅವನು ಪೊಲೀಸ್ ಸ್ಟೇಷನ್ ತಂದು ಕೊಡ್ತಾನೆ. ಇಂಥ ಸಂದರ್ಭದಲ್ಲಿ ಇದು ಅಪರಾಧ ಅಲ್ಲ. ಹಿಯರ್ ಆಲ್ಸೋ ವಾಟ್ ವಿ ಹ್ಯಾವ್ ಸೀನ್ ಈಸ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್. Therefore, what we can say is section 14 and section 17. Section 17 both talk about mistake of fact. That's it. ನಾನು ನಿಮಗೆ ಏನು ಪಾಠ ಮಾಡಿದೆ ಇವತ್ತು? ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂದ್ರೇನು, ಅದು ಯಾವ ಸಂದರ್ಭದಲ್ಲಿ ನಡೀತದೆ ಅಂತ ಇಲಸ್ಟ್ರೇಷನ್ ಮುಖಾಂತರ ಹೇಳಿದ್ದೀನಿ. ಇದೇ ಉದಾಹರಣೆಗಳಿಂದ ನಿಮಗೆ ಸಮಸ್ಯೆಗಳು ಬರ್ತವೆ. ಸೊ ಈ ಸಮಸ್ಯೆಗಳನ್ನು ಅನಲೈಸ್ ಮಾಡ್ಕೋಬೇಕು. ಇವಾಗ ನಾನು ಸೆಕ್ಷನ್ 17 ಮತ್ತೆ ಓದ್ತೀನಿ. ನೌ ಯು ರೀಡ್ ಸೆಕ್ಷನ್ 17. ನಥಿಂಗ್ ಈಸ್ ಅಫೆನ್ಸ್ ವಿಚ್ ಈಸ್ ಡನ್ ಬೈ ಎ ಪರ್ಸನ್ ಜಸ್ಟಿಫೈಡ್ ಬೈ ಲಾ. ಏನ್ ಜಸ್ಟಿಫೈಡ್ ಬೈ ಲಾ ಇಲ್ಲಿ? ವಾಟ್ ಈಸ್ ಜಸ್ಟಿಫೈಡ್? ಯಾರಾದರೂ ಅಟೆಂಪ್ಟ್ ಟು ಮರ್ಡರ್ ಮಾಡ್ತಿದ್ರೆ ಅವ್ರನ್ನ ಹಿಡ್ಕೊಂಬಂದು ಪೊಲೀಸ್ ಸ್ಟೇಷನ್ ಕೊಡ್ಬೋದು ನೀವು. ಯು ಕ್ಯಾನ್ ಬ್ರಿಂಗ್ ಹಿಮ್ ಟು ದ ಪೊಲೀಸ್ ಸ್ಟೇಷನ್. That is what here A has done. Okay, who by reason of mistake of fact. ಆದರೆ ಅಲ್ಲಿ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಯಾವುದು? ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಏನು ಅಂತಂದ್ರೆ ಇವನಿಗೆ ಯಾರಿಗೆ ಹೇಗೆ ಗೊತ್ತಿರೋದಿಲ್ಲ ಅವನು ಸೆಲ್ಫ್ ಡಿಫೆನ್ಸ್ಗೆ ಅವನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅಂತ. ಸೆಲ್ಫ್ ಡಿಫೆನ್ಸ್ ಮಾಡ್ಬೋದು, ತಪ್ಪಿಲ್ಲ. ಸೆಲ್ಫ್ ಡಿಫೆನ್ಸ್ ನಮ್ಮ 44 ಕೊನೆ ಸೆಕ್ಷನ್ಗಳು ಬರ್ತವೆ, ಅವಾಗ ಹೇಳ್ತೀನಿ, ಮಾಡ್ಬೋದು. ಆದ್ದರಿಂದ ಇವನು ಅವನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದದ್ದು ತಪ್ಪು ಅಭಿಪ್ರಾಯದಿಂದ, ತಪ್ಪು ಗ್ರಹಿಕೆಯಿಂದ, ಆ್ಯಂಡ್ ನಾಟ್ ಬೈ ರೀಸನ್ ಆಫ್ ಮಿಸ್ಟೇಕ್ ಆಫ್ ಲಾ. ಇಲ್ಲಿ ಮಿಸ್ಟೇಕ್ ಆಫ್ ಲಾ ಏನು ಮಾಡಿಲ್ಲ ಇವನು. ಹಿ ಹಸ್ ನಾಟ್ ಡನ್ ಎನಿ ಮಿಸ್ಟೇಕ್ ಆಫ್ ಲಾ. ಸುಮ್ಮನೆ ಅವನು ಹೇಳ್ಕೊಂಡ್ಬಂದಿದ್ರೆ ಮಿಸ್ಟೇಕ್ ಆಫ್ ಲಾ ಆಗೋದು. ಓಕೆ, ಬಿಲೀವ್ಸ್ ಹಿಮ್ಸೆಲ್ಫ್ ಟು ಬಿ ಜಸ್ಟಿಫೈಡ್ ಬೈ ಲಾ ಡೂಯಿಂಗ್ ಇಟ್. ಸೊ ದೇರ್ ಈಸ್ ಎ ಜಸ್ಟಿಫಿಕೇಶನ್. ಹಿಯರ್ justification is there for excuse. Justification is there. Yes, this is what is section 17. Now I will come to section 15 and 16. 15 and 16, both 15 plus 16, both protect the judiciary. ಇವೆರಡು ಸೆಕ್ಷನ್ಗಳು ಏನು ಮಾಡ್ತಾವಂದ್ರೆ ಜುಡಿಷಿಯರಿನ ಪ್ರೊಟೆಕ್ಟ್ ಮಾಡ್ತವೆ, ನ್ಯಾಯಾಂಗವನ್ನು ಪ್ರೊಟೆಕ್ಟ್ ಮಾಡ್ತವೆ. ಈ ಸೆಕ್ಷನ್ ಇಲ್ಲ ಅಂದರೆ ನ್ಯಾಯಾಂಗ ವ್ಯವಸ್ಥೆನೇ ನಡೀತಾ ಇರಲಿಲ್ಲ. ಏನು ಸೆಕ್ಷನ್ 15 ಏನು ಹೇಳ್ತೆ? ಆ್ಯಕ್ಟ್ ಆಫ್ ಎ ಜಡ್ಜ್. ಯಾವುದೇ ಒಬ್ಬ ವ್ಯಕ್ತಿ ಜಡ್ಜ್ ಆಗಿ ತಾನು ನ್ಯಾಯಾಧೀಶನಾಗಿ ತೀರ್ಪು ಕೊಡುವ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ತಪ್ಪಾದರೆ ಅವನಿಗೆ ಶಿಕ್ಷೆ ಇಲ್ಲ. ಈವನ್ ಇಫ್ ದೇರ್ ಇಸ್ ಎ ಮಿಸ್ಟೇಕ್ ಇನ್ ದ ಪ್ರೊಸೆಸ್ ಆಫ್ ಗಿವಿಂಗ್ ಎ ಜಜ್ಮೆಂಟ್. ಯಾವುದೇ ಒಂದು ಜಜ್ಮೆಂಟು ತಪ್ಪಾದರೆ ನಾವು ಅದಕ್ಕೆ ಏನಂತೀವಿ ಅಂದರೆ ಪರ್ ಇನ್ಕ್ಯೂರಿಯಮ್ ಜಜ್ಮೆಂಟ್ ಅಂತೀವಿ. ವಿಲ್ ಕಾಲ್ ಇಟ್ ಆಸ್ ಪರ್ ಇನ್ಕ್ಯೂರಿಯಮ್ ಜಜ್ಮೆಂಟ್. ಅಂದರೆ ಈಗ ಸೆಕ್ಷನ್ ಓದೋಣ. ಸೆಕ್ಷನ್ ಓದಿದ್ರೆ ಗೊತ್ತಾಗುತ್ತೆ ನಿಮಗೆ. ನಥಿಂಗ್ ಈಸ್ ಎನ್ ಅಫೆನ್ಸ್ ವಿಚ್ ಈಸ್ ಡನ್ ಬೈ ಎ ಜಡ್ಜ್. ಯಾವುದೇ ಒಬ್ಬ ನ್ಯಾಯಾಧೀಶರು ಮಾಡಿದಂತಹ ಕೆಲಸ ತಪ್ಪಲ್ಲ. ವೆನ್ ಹಿ ಈಸ್ ಆ್ಯಕ್ಟಿಂಗ್ ಜುಡಿಷಿಯಲಿ, ಅವನು ಜಡ್ಜ್ಮೆಂಟನ್ನು ಕೊಡುವ ಪ್ರಕ್ರಿಯೆಯಲ್ಲಿದ್ದಾಗ, ಇನ್ ದ ಎಕ್ಸರ್ಸೈಸ್ ಆಫ್ ದ ಪವರ್ ವಿಚ್ ಈಸ್ ಇನ್ ಗುಡ್ ಫೇತ್. ನೋಡಿ, ಅವನ ಸದುದ್ದೇಶದ ನಂಬಿಕೆ ಹೆಂಗಿರ್ತದೆ ಅಂದರೆ
ಅವನು ಮಾಡೋದಿದೆಯಲ್ಲ ಅದು ಕಾನೂನು ಅವ್ನಿಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೇ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿರ್ತಾನೆ ಅವನು. ಕಾನೂನಿನ ಪ್ರಕಾರ ಇದು ನಾನು ಮಾಡಬೇಕಾಗಿರೋದು. ಫಾರ್ ಎಕ್ಸಾಂಪಲ್ ಅವ್ನಿಗೆ ಜ್ಯೂರಿಸ್ಡಿಕ್ಷನ್ನೇ ಇರಲ್ಲ, ಆದರೂ ಅವನು ಜಜ್ಮೆಂಟ್ ಕೊಡ್ತಾನೆ, ಹಂಗಂತ ಹೇಳಿ ಅವ್ನಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ. ಓಕೆ, ಅವನು ತಿಳ್ಕೊಂಡಿರ್ತಾನೆ ನನ್ನ ಜ್ಯೂರಿಸ್ಡಿಕ್ಷನ್ ಇರುತ್ತೆ ಅಂತ. ಅಂತಹ ಸಂದರ್ಭದಲ್ಲಿ ಅವನಿಗೆ ಶಿಕ್ಷೆ ಆಗೋದಿಲ್ಲ. ಆದರೆ ಅದೇ ಜಡ್ಜು ಮನೇಲಿ ಕೂತ್ಕೊಂಡು ಏನಾದ್ರು ಸ್ಮಗ್ಲಿಂಗ್ ಮಾಡ್ತಿದ್ರೆ, ಮನೇಲಿ ಕೂತ್ಕೊಂಡು ಏನಾದರೂ ಅಪರಾಧವನ್ನು ಮಾಡ್ತಿದ್ರೆ ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ. ಓನ್ಲಿ ಇನ್ ದ ಪ್ರೊಸೆಸ್ ಆಫ್ ಹೀಸ್ ಜುಡಿಷಿಯಲ್ ಆಕ್ಟಿವಿಟಿ, ನ್ಯಾಯಿಕ ಪ್ರಕ್ರಿಯೆಯಲ್ಲಿ ಮಾತ್ರ. ನ್ಯಾಯಿಕ ಪ್ರಕ್ರಿಯೆಯಲ್ಲಿ ಸದುದ್ದೇಶದಿಂದ ಅವನೇನು ಮಾಡ್ತಾನೆ, ಆ ಎಲ್ಲ ಕ್ರಿಯೆಗಳನ್ನು ಕೂಡ ನಾವೇನು ಮಾಡ್ತೀವಿ, ತಪ್ಪಾದರೂ ಕೂಡ ಇಫ್ ದ ಜಜ್ಮೆಂಟ್ ಈಸ್ ಪರ್ ಇನ್ಕ್ಯೂರಿಯಂ ದೆನ್ ಆಲ್ಸೋ he will not be held responsible and it is not a offense. ಫಾರ್ ಎಕ್ಸಾಂಪಲ್, ಅವನು ತಪ್ಪೇ ಮಾಡಲಾರ್ದಂಥ ವ್ಯಕ್ತಿಗೆ ಅವನಿಗೆ ನೀವು ಗಲ್ಲು ಶಿಕ್ಷೆ ಕೊಟ್ರಿ ಅಂತ ಇಟ್ಕೊಳ್ಳಿ, ಅವನು ಮರ್ಡರೇ ಮಾಡಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕೂಡ ನೀವು ಜಡ್ಜ್ಗೆ ಪನಿಷ್ಮೆಂಟ್ ಮಾಡೋಕ್ಕಾಗಲ್ಲ. ಹಿ ಈಸ್ ನಾಟ್ ಗಿಲ್ಟಿ, ಹಿ ಈಸ್ ನಾಟ್ ಡನ್ ಎನಿ ಅಫೆನ್ಸ್. ಅವನ ಅಭಿಪ್ರಾಯದ ಪ್ರಕಾರ ಅದು ಮರ್ಡರ್. ಅದಕ್ಕೆ ಸೊಲ್ಯೂಷನ್ ಇರೋದು ಮೇಲ್ಮನವಿಯೇ ಹೊರತು ಇವನಿಗೆ ಶಿಕ್ಷೆ ಅಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಬಟ್ ಅವನು ಕೊಟ್ಟಂತಹ ನಿರ್ಧಾರ ಹೆಂಗಿರಬೇಕು, ಒಳ್ಳೆಯ ಉದ್ದೇಶದಿಂದ ಇರಬೇಕು. ಇಟ್ ಶುಡ್ ಬಿ ಇನ್ ಗುಡ್ ಫೇತ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್, 16 ಆಲ್ಸೋ ಟಾಕ್ಸ್ ಅಬೌಟ್ ದ ಸೇಮ್ ಥಿಂಗ್. ಆಕ್ಟ್ ಡನ್ ಪರ್ಸೆಂಟ್ ಟು ಜಜ್ಮೆಂಟ್ ಆರ್ ಆರ್ಡರ್ ಆಫ್ ಕೋರ್ಟ್. ಆಕ್ಟ್ ಡನ್ ಪರ್ಸೆಂಟ್ ಟು ಜಜ್ಮೆಂಟ್ ಆರ್ ಆರ್ಡರ್ ಆಫ್ ಕೋರ್ಟ್. ಇದು ಇಷ್ಟೇನೆ, ಒಂದು ಜಜ್ಮೆಂಟ್ ಕೊಟ್ಟಿರ್ತೀವಿ, ಆ ಜಜ್ಮೆಂಟ್ ಏನಾಗಿದೆ, ತಪ್ಪಾಗಿದೆ. ಈ ಜಜ್ಮೆಂಟ್ ಏನಾಗಿದೆ, ತಪ್ಪಾಗಿದೆ, ಪರ್ ಇನ್ಕ್ಯೂರಿಯಂ ಇದೆ. ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ನಾವು. ಇದನ್ನೇನು ಮಾಡ್ತೀವಿ, ಜಾರಿಗೆ ತರ್ತೀವಿ, ಎಕ್ಸಿಕ್ಯೂಷನ್ ಮಾಡ್ತೀವಿ. ಈ ಜಜ್ಮೆಂಟನ್ನು ಎಕ್ಸಿಕ್ಯೂಷನ್ ಮಾಡ್ತೀವಿ. ಈ ಜಜ್ಮೆಂಟನ್ನು ಎಕ್ಸಿಕ್ಯೂಷನ್ ಮಾಡಿದ್ದು ಕೂಡ ತಪ್ಪಲ್ಲ, ಅದು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ನೋಡಿ, ತಪ್ಪಾದ ತೀರ್ಪಿನಿಂದ ನಾವು ಪ್ರಕ್ರಿಯೆಯನ್ನು ತೆಗೆದುಕೊಂಡಿರ್ತೀವಲ್ಲ, ಆ ಪ್ರಕ್ರಿಯೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಪ್ರಕ್ರಿಯೆ ಮಾಡಿದವರು ಅಪರಾಧ ಮಾಡಿದ್ದಾರೆ ಅಂತೇಳಿ ಹೇಳೋಕ್ಕಾಗೋದಿಲ್ಲ ಅನ್ನೋದು ಇದರ ಅರ್ಥ. ನಾವು ಯು ಸಿ ನಥಿಂಗ್ which is done in persons of or which is warranted by the judgment or order of a court. ಒಂದು ನ್ಯಾಯಾಲಯದ ಆದೇಶ ಅಥವಾ ತೀರ್ಪಿನಿಂದ ಉಂಟಾದ ಪರಿಣಾಮಗಳ ಮೇಲೆ ತೆಗೆದುಕೊಂಡಂತಹ ಕ್ರಮ, ಇಫ್ ಡನ್ ಮಾಡಿದರೆ, such judgment or order remains in force is an offense notwithstanding the court may have had no jurisdiction to pass such judgment. ಆ ಕೋರ್ಟ್ಗೆ ಆ ನ್ಯಾಯವನ್ನು ಕೊಡುವಂಥ ಅಧಿಕಾರನೇ ಇಲ್ಲ ಅಂತ ಇಟ್ಕೊಳ್ಳಿ. ಅಂತಹ ತೀರ್ಪಿನ ಜಾರಿ ನೀವು ಮಾಡಿದಾಗಲೂ ಕೂಡ ಅದು ಅಪರಾಧ ಆಗೋದಿಲ್ಲ. ಓಕೆ, ಆರ್ ಆರ್ಡರ್ ಪ್ರೊವೈಡೆಡ್ ದ ಪರ್ಸನ್ ಡೂಯಿಂಗ್ ದ ಆಕ್ಟ್ ಇನ್ ಗುಡ್ ಫೇತ್ ಬಿಲೀವ್ಸ್ ದ್ಯಾಟ್ ದ ಕೋರ್ಟ್ ಹ್ಯಾಸ್ ಸಚ್ ಜುರಿಸ್ಡಿಕ್ಷನ್. ಆ ಆಜ್ಞೆಯನ್ನು ಜಾರಿಗೊಳಿಸುವಂತಹ ವ್ಯಕ್ತಿ ಇದನ್ನಲ್ಲ, ಅವನು ಏನು ತಿಳ್ಕೊಂಡಿರ್ತಾನೆ, ಇಲ್ಲ ಆ ಕೋರ್ಟಿಗೆ ಅಧಿಕಾರ ಇತ್ತು, ಅದಕ್ಕೆ ಆಜ್ಞೆ ಕೊಟ್ಟಿದೆ, ಆ ಆಜ್ಞೆಯನ್ನು ನಾನು ಜಾರಿಗೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಅಂದರೆ ಎರಡೂ ಸೆಕ್ಷನ್ನನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಮ ಗಮನಕ್ಕೆ ತರುವುದಾದರೆ, ಒಂದು, ತಪ್ಪು ತೀರ್ಪಿನಿಂದ ನ್ಯಾಯಾಧೀಶನಿಗೆ ಶಿಕ್ಷೆ ಇಲ್ಲ. ತಪ್ಪು ತೀರ್ಪಿನ ಜಾರಿಯನ್ನು ಸದುದ್ದೇಶದಿಂದ ಮಾಡಿದರೆ ಅದಕ್ಕೂ ಕೂಡ ಶಿಕ್ಷೆ ಇಲ್ಲ, ಅಪರಾಧವಲ್ಲ. ತಪ್ಪು ತೀರ್ಪು ಸದುದ್ದೇಶದಿಂದ ಕೊಟ್ಟ ತಪ್ಪು ತೀರ್ಪು ಅಪರಾಧವಲ್ಲ. ನಂಬರ್ 1, ದಟ್ ಈಸ್ ಸೆಕ್ಷನ್ 15. ದೆನ್ ಸದುದ್ದೇಶದಿಂದ ತಪ್ಪಾದ ತೀರ್ಪಿನ ಅನ್ವಯ ಮಾಡುವ ವ್ಯಕ್ತಿಯೂ ಕೂಡ ಅಪರಾಧವನ್ನು ಮಾಡಿದ ಹಾಗೆ ಅಲ್ಲ ಅಂತಕ್ಕಂಥದ್ದು. Therefore, in my video today, we have discussed in total 4 sections. In total, we have discussed totally 4 sections. Okay. Number 1 is section 14 and section 17. Both talk about mistake of fact. ತಪ್ಪಾದ ಗ್ರಹಿಕೆ, ತಪ್ಪಾದ ವಾಸ್ತವದ ಗ್ರಹಿಕೆ. Second one is section 15 plus section 16. This talks about judiciary, ನ್ಯಾಯಾಂಗ.
ಹ್ಯಾಂಗ್. ತಪ್ಪು ನಿರ್ಣಯ, ತಪ್ಪು ತೀರ್ಪು, ತಪ್ಪು ತೀರ್ಪು. ಆಮೇಲೆ ತಪ್ಪು ತೀರ್ಪಿನ ಅನ್ವಯ, ಅನ್ವಯ. ರೈಟ್, ಇಲ್ಲಿ ನೋಡಿದ್ವಿ. ಇವೆಲ್ಲವೂ ಕೂಡ ಹೇಗಿರಬೇಕು ಅಂತಂದ್ರೆ, ಇವೆಲ್ಲವೂ ಕೂಡ ಸದುದ್ದೇಶದಿಂದ ಮಾಡಿರಬೇಕು. ಗುಡ್ ಫೇತ್, ಗುಡ್ ಫೇತ್ ಅಂದ್ರೆ ಸದುದ್ದೇಶ. ಸದುದ್ದೇಶದಿಂದ ಮಾಡಿರೋ ಆಗಿರ್ಬೇಕು, ಸದುದ್ದೇಶದಿಂದ ಮಾಡಿರೋ ಆಗಿರ್ಬೇಕು. ದ್ಯಾಟ್ಸ್ ಇಟ್. ಅದು ಅಷ್ಟು ಹೇಳ್ಬೋದು ನಾವು. ದಟ್ ಈಸ್ ದ ಕಾನ್ಸೆಪ್ಟ್. ಸೊ ಐ ಥಿಂಕ್ ಐ ಹ್ಯಾವ್ ಕವರ್ಡ್ 4 sections ಇನ್ ದಿಸ್ part 1 ವಿಡಿಯೋ. ವಿತ್ part 2 ವಿಡಿಯೋ ಐ ವಿಲ್ ಕಮ್ ಅಗೇನ್. ಇದರಲ್ಲಿರ್ತಕ್ಕಂಥ ಇವುಗಳನ್ನು ನೀವು ಇದರ ಮೇಲೆ ನಿಮ್ಗೆ ಒಂದು ಪ್ರಾಬ್ಲಮನ್ನು ಕೇಳ್ಬೋದು. ದೇ ಕ್ಯಾನ್ ಆಸ್ಕ್ 2 section 15, 16 ಒಂದು ಗೂಡಿಸಿ ಒಂದು ಬ್ಯೂಟಿಫುಲ್ ಪ್ರಾಬ್ಲಮ್ ಮಾಡ್ಬೋದು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.